ಒಂದು ಬುಡದಲ್ಲಿ 2 ಮರ. ಹಾಗಂತ ಹೇಳಿ ಇದು ಒಂದೇ ಕಾಯಿಯಿಂದ ಬಂದಂಥ 2 ಮರಗಳಲ್ಲ. ಇದು ಬೇರೆ ಬೇರೆ ಥರದ ಕಾಯಿಗಳು. ಆದರೆ ಒಂದೇ ಗುಂಡಿಯಲ್ಲಿ ನೋಡುವ ಏನಾಗ್ತದೆ ಅಂತ ಹೇಳಿ ಒಂದೇ ಗುಂಡಿಯಲ್ಲಿ 2 ಮರಗಳನ್ನು ನೆಟ್ಟದ್ದು. ಬರ್ತದೋ ಬಲ ಬಿಡ್ತದೋ ಇಲ್ಲೋ ಅಂತ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಆದರೆ ಇದರಲ್ಲಿ ವಿಶೇಷ ಅಂತ ಹೇಳಿದರೆ ಈ ಮರದ ಕಾಯಿಯ ಕೊನೆಗಳೇ ಬೇರೆ ರೀತಿಯಲ್ಲಿ. ನೋಡಿ ಇದರಲ್ಲಿ ಕಾಯಿಗೆ ಬಳ್ಳಿಗಳಿವೆ ನೋಡಿ. ಆದರೆ ಇದರ ಪಕ್ಕದಲ್ಲೇ ಇದರ ಕಾಯಿದೆ, ಆದರೆ ಈ ಕಾಯಿಗೆ ಬಳ್ಳಿಗಳಿಲ್ಲ. ಬೇರೆ ಬೇರೆ ಮರಗಳು ನೋಡಿ. ಪ್ರಕೃತಿ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದರೆ, ನಾವು ಯಾವ ರೀತಿಯಲ್ಲಿ ಗಿಡಗಳನ್ನು ನೆಡುತ್ತಿದ್ರೂ ಸಹ ನಮಗೆ ಅದು ಉತ್ತಮ ರೀತಿಯಲ್ಲಿ ಫಸಲನ್ನು ಕೊಡ್ತದೆ. ಒಂದೇ ಗುಂಡಿಯಲ್ಲಿ 2 ಮರ ಬೇರೆ ಬೇರೆ ಜಾತಿಯವು. ಅಂದರೆ ಮರ ತೆಂಗಿನ ಮರವೇ, ಆದರೆ ಇದರಲ್ಲಿ ಕಾಯಿಗೆ ಬಳ್ಳಿಗಳಿದೆ, ಹಾಗೆ ಇದಕ್ಕೆ ಕಾಯಿಗಳಲ್ಲಿ ಬಳ್ಳಿಗಳಿಲ್ಲ. ಇದು ಒಂದು ರೀತಿಯಲ್ಲಿ ವಿಶೇಷ. ನಾವು ನೆಡುವಾಗ ಒಂದೇ ಮರ ಅಂತ ಹೇಳಿ ನೆಟ್ಟಿದ್ದು, ಆದರೆ ಈ ಕೊನೆಗೆ ನೋಡುವಾಗ ಆ ಕಾಯಿ ಬೇರೆ ಈ ಕಾಯಿ ಬೇರೆ ಆಗಿ ಫಲ ಬರ್ತಾಯಿದೆ. ನಾವು ಮನುಷ್ಯರು ಬೇರೆ ಬೇರೆ ಜಾತಿಯವರು ಒಟ್ಟಿಗೆ ಸೇರೋದಿಲ್ಲ, ಆದರೆ ಮರಗಳಲ್ಲಿ ಆ ಭೇದಗಳೇ ಇಲ್ಲ. ಒಂದೇ ಬುಡದಲ್ಲಿ 2 ಮರ ಹಾಕಿದರೂ ಅದು ತನ್ನ ಕೆಲಸವನ್ನು ಮಾಡ್ತಾನೆ ಇರ್ತದೆ. ನಮ್ಮಲ್ಲಿ ಭೇದಗಳಿವೆ, ಆದರೆ ಪ್ರಕೃತಿಯಲ್ಲಿ ಮರಗಿಡಗಳಲ್ಲಿ ಭೇದ ಭಾವ ಇಲ್ಲ. ಒಂದೇ ಗುಂಡಿಯಲ್ಲಿ 2 ಮರ, ಒಂದು ಆ ಕಡೆ ಹೋಗಿ ಬೆಳೆದಿದೆ, ಒಂದು ಈ ಕಡೆ ಹೋಗಿ ಬೆಳೆದಿದೆ. ಇದನ್ನೇ ಪ್ರಕೃತಿಯ ವಿಸ್ಮಯ ಅನ್ನುವಂಥದ್ದು.